Hey guys, welcome back to my YouTube channel. If you're new here, hi, I am Ananya. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತು ಏನು ವಿಡಿಯೋ ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ನನ್ನ ಬೇಬಿಗೆ ಯಾವ್ದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋ ಒಂದು ವಿಡಿಯೋ ಆಗಿರುತ್ತೆ. ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, ಸಾಕಷ್ಟು ಜನ ನನಗೆ ಕೇಳ್ತಾ ಇದ್ದಿದ್ದು ಒಂದೇ, ನೀನು ನಿನ್ನ ಪಾಪುಗೆ ಯಾವ್ದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀಯ ಅಂತ. ಕೆಲವೊಂದಷ್ಟು ಜನಗೆ ನಾನು ರಿಪ್ಲೈ ಮಾಡಿದ್ದೀನಿ. ಇನ್ನೊಂದಷ್ಟು ಜನ ವಿಡಿಯೋ ಮಾಡಿ ಹಾಕು, ಯಾವ ರೀತಿ ಯಾವ್ದನ್ನೇ ಯೂಸ್ ಮಾಡ್ತಿದ್ಯಾ ಅಂತೆಲ್ಲ ವಿಡಿಯೋ ಮಾಡಿ ಹಾಕು ಅಂತ ಕೇಳ್ತಾನೆ ಇದ್ರು. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಪಾಪುಗೆ ನೀವು ಫಸ್ಟ್ ಡೇ ಇಂದ ಟಿಲ್ ನಿಮ್ಗೆ ಎಷ್ಟು ವರ್ಷದವರೆಗೂ 5 ಇಯರ್ಸ್ವರೆಗೂ ಯೂಸ್ ಮಾಡಿದ್ರು ನಡೆಯುತ್ತೆ. ಸ್ಟಾರ್ಟಿಂಗ್ ಡೇ ಇಂದನೂ ಕೂಡ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಫಸ್ಟ್ ಯೂಸ್ ಮಾಡಿದ್ದು ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೆ. ಫಸ್ಟ್ ಡೇ ಇಂದ ನಾನು ಹಿಮಾಲಯ ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡ್ತಿದ್ದೆ. ಸೊ ನಾನು 1 ಮಂತ್ವರೆಗೂ ಹಿಮಾಲಯ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೆ. 1 ಮಂತ್ ಆದಮೇಲೆ ನಾನು ಬೇರೆ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದೆ. ದಟ್ ಈಸ್ ಸೆಬಾಮೆಡ್. ಇದು ಸೆಬಾಮೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 1 ಮಂತ್ ಆದಮೇಲಿಂದನೇ ಯೂಸ್ ಮಾಡ್ತಾ ಇರೋದು. ನಾನು ಹಿಮಾಲಯ ಯೂಸ್ ಮಾಡಬಾರ್ದಂತ ಏನು ಹೇಳ್ತಿಲ್ಲ ನಾನು, ಬಟ್ ಹಿಮಾಲಯಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಸೆಬಾಮೆಡಲ್ಲಿ ಒಂದೊಳ್ಳೆ ಗುಡ್ ರಿಸಲ್ಟ್ನ ಕೊಟ್ಟು ಅಂತ ನನಗೆ ಅನಿಸ್ತು. ಸೊ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಇಲ್ಲಿ ನೋಡಿ. ಫಸ್ಟು ನಾನು ಇದ್ರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರೋದು ಸೆಬಾಮೆಡ್ ಅವ್ರದ್ದು ಫೇಸ್ ಕ್ರೀಮು. ಇದರಲ್ಲಿ pH 5.5 ಇರೋದ್ರಿಂದ ಸೂಪರ್ ಜೆಂಟಲ್, ಹಾಗೆ ಎಸ್ಪೆಷಲಿ ಮೇಡ್ ಫಾರ್ ಬೇಬೀಸ್ ಸೆನ್ಸಿಟಿವ್ ಸ್ಕಿನ್. ಇದು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿದೆ. ಇದು ಬ್ಲೆಂಡ್ಸ್ ಕೂಡ ಈಸಿಯಾಗಿ ಆಗುತ್ತೆ. ಕೀಪ್ಸ್ ಮೈ ಬೇಬಿ ಸ್ಕಿನ್ ಮಾಯ್ಶ್ಚರೈಸ್ ಆಲ್ ಡೇ. ಇದನ್ನ ನಾನು ಪಾಪುಗೆ 2 ಮಂತ್ಸಿಂದನೂ ಯೂಸ್ ಮಾಡ್ತಿದ್ದೀನಿ. ಪಾಪು 2 ಮಂತ್ಸ್ ಆಗಿದ್ದಾಗಿಂದನೂ ಕೂಡ ಯಾವುದೇ ಥರ ಡಿಫ್ರೆನ್ಸ್ ಅಂದರೆ ಡ್ರೈನೆಸ್ ಆಗಲಿ ಮತ್ತು ಇಚ್ಚಿಂಗ್ ಬರೋದಾಗಲಿ ಮತ್ತು ಯಾವುದೇ ಥರ ಪ್ರಾಬ್ಲಮ್ ಕೂಡ ನಮ್ಮ ಬೇಬಿಗೆ ಆಗಿಲ್ಲ. ಹಾಗೆ ಹೆಲ್ತಿ ಸ್ಕಿನ್ ಕೂಡ ಆಗಿದೆ. ಆ್ಯಂಡ್ ನೀವೇನಾದರೂ ಯೂಸ್ ಮಾಡಬೇಕಂದ್ರೆ ನಾನು ಇದನ್ನ ಸಜೆಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನಿವಾಗ ನನ್ನ ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬೇಗ ಬ್ಲೆಂಡ್ ಆಗುತ್ತೆ. ಇದು ಹಾಕಿದಾಗ ಫೇಸಲ್ಲಿ ಸ್ವಲ್ಪ ಆಯ್ಲಿ ಥರ ಕಾಣಿಸುತ್ತೆ, ಬಟ್ ಅದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ನಾರ್ಮಲ್ ಫೇಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಣಿಸುತ್ತೆ. ನೀವಿಲ್ಲಿ ನನ್ನ ಹ್ಯಾಂಡ್ಸ್ನ ಅಬ್ಸರ್ವ್ ಮಾಡಿದರೆ ಅಲ್ಲಿ ಕಾಣಿಸುತ್ತೆ. ಸೊ ಅಂತಾಗ ಅದು ಆಯ್ಲಿ ಥರ ಕಾಣಿಸ್ತಾ ಇದೆ, ಬಟ್ ಅದು ಸ್ವಲ್ಪ ಡ್ರೈ ಆದ ತಕ್ಷಣ ನಾರ್ಮಲ್ ಆಗಿ ಕಾಣಿಸುತ್ತೆ. ಫೇಸ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಲಿಸಿಟಿನ್ ಆ್ಯಂಡ್ ಸಾರ್ಬಿಟಲ್ ವಿಚ್ ಸಪೋರ್ಟ್ ದ ಸ್ಕಿನ್ ಲಿಪಿಡ್, ಅಂದರೆ ಫ್ಯಾಟ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ, ಮಾಯಿಶ್ಚರೈಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಡ್ರೈನೆಸ್ನ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಫುಲ್ಲು ಸ್ಮೂತ್ ಆ್ಯಂಡ್ ಗುಡ್ ಫಾರ್ ಬೇಬೀಸ್ ವಿತ್ ಮೈಲ್ಡ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್. ನಮ್ಮ ಬೇಬಿಗಳ ಸೆನ್ಸಿಟಿವ್ ಸ್ಕಿನ್ಗೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನಾನು ಕೂಡ ಇಲ್ಲಿ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಬೇಬಿದು ಬಾಡಿ ಲೋಷನ್ ಬಗ್ಗೆ. ಲಾಸ್ಟ್ಗೆ ನಾನಿಲ್ಲಿ ಶೃಂಗಾರ್ ಕಾಜಲ್ನ ಯೂಸ್ ಮಾಡ್ತೀನಿ ಬೊಟ್ಟಿಡಕ್ಕೆ ಪಾಪುಗೆ. ಆ್ಯಂಡ್ ನಾನಿಲ್ಲಿ ಯಾವುದೇ ಥರ ಪ್ರಮೋಷನ್ನ ಮಾಡ್ತಾ ಇಲ್ಲ. ನನಗೆ ಯಾವುದು ಬೆಸ್ಟ್ ಅನಿಸ್ತೋ ಅದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದು ಬಿಡೋದು ಅದು ನಿಮ್ಮ ಇಷ್ಟ. ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಯೂಸ್ ಮಾಡಿ. ಆ್ಯಂಡ್ ಸೆಬಾಮೆಡ್ಡು ಹಿಮಾಲಯಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೈ ಕಾಸ್ಟ್ ಇರುತ್ತೆ. ಹಿಮಾಲಯ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ, ಬಟ್ ಸೆಬಾಮೆಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನಾನು ಸೆಬಾಮೆಡ್ಡಲ್ಲಿ ಲೋಷನ್ ಆ್ಯಂಡ್ ಕ್ರೀಮ್ ಆ್ಯಂಡ್ ಪೌಡರ್ ಇದಿಷ್ಟು ಕೂಡ ನಾನು ಸೆಬಾಮೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ. ಹೇರ್ಗೆ ನಾನು
ಹಿಮಾಲಯದ್ದು ಶಾಂಪೂನ ಯೂಸ್ ಮಾಡ್ತಿದ್ದೀನಿ. ಹಿಮಾಲಯ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಡೇಯಿಂದನೂ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಫುಲ್ ತೊಗೊಂಡ್ಬಿಟ್ಟಿದೆ, ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದೇ ಶಾಂಪೂನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಹಿಮಾಲಯನೂ ಕೂಡ ಏನು ಚೆನ್ನಾಗಿಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ಹಿಮಾಲಯ ಯೂಸ್ ಮಾಡಿದಾಗಿಂದನೂ ನಮ್ಮ ಪಾಪುಗೆ ನಾನು ಫೋಟೋಸ್ನ ಹಾಕ್ತೀನಿ ನೋಡಿ. ಸಾರಿ, ನಾನು ನಮ್ಮ ಪಾಪು ಎದ್ದೇಳಷ್ಟರಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವ್ನು ಎದ್ಬಿಟ್ಟ. ಅಲ್ಲಿ ಆಚೆ ಅಜ್ಜಿ ಕೈಲಿ ಕೊಟ್ಬಿಟ್ಟು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಿಮಾಲಯದು ಶಾಂಪು ಕೂಡ ನನಗೆ ಒಳ್ಳೆ ರಿಸಲ್ಟ್ನ ಕೊಡ್ತು. ಆ್ಯಂಡ್ ಅದು ಯಾವುದೇ ಥರ ಹೇರ್ ಫಾಲ್ ಆಗೋದಾಗಲಿ ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಕೂಡ ಆಗಿಲ್ಲ. ಹಿಮಾಲಯ ಕೂಡ ಯೂಸ್ ಮಾಡ್ಬೋದು, ಅದು ಎಕೋ ಫ್ರೆಂಡ್ಲಿ ಥರ ಇದೆ. ಸೊ ಅದನ್ನು ಯೂಸ್ ಮಾಡ್ತೀನಿ ಅಂದರೆ ಮಾಡಿ. ಆ್ಯಂಡ್ ಹಿಮಾಲಯನ ನಾನು ಅವಾಗಿಂದ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಪೌಡರ್ನ ನಾನು ಸೆಬಾಮೆಡ್ಡೆ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಬಾಡಿಗೆ ಆಗಲಿ ಫೇಸ್ಗಾಗಲಿ ಯಾವುದಕ್ಕೂ ಅಪ್ಲೈ ಮಾಡ್ತಿಲ್ಲ. ಅದನ್ನು ನಾನು ಅಪ್ಲೈ ಮಾಡೋದು ಯಾವುದಕ್ಕೆ ಅಂತಂದರೆ ಬೊಟ್ಟಿಕ್ಕಾದ್ಮೇಲೆ ಅದಕ್ಕೆ ಅದು ಅಳಿಸೋಗ್ಬಾರ್ದು ಅಂತ ಅಂದ್ಬಿಟ್ಟು ಸೆಬಾಮೆಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಕೂಡ ನಾನು ಸೆಬಾಮೆಡ್ ಪ್ರಾಡಕ್ಟ್ಸ್ನ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಸದ್ಯಕ್ಕೆ ನಾನು ಸೆಬಾಮೆಡ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಅದು ಸೆಬಾಮೆಡ್ ಯೂಸ್ ಮಾಡಿದಾಗಿಂದ ನಮ್ಮ ಪಾಪುದು ನಾನು ಸೆಕೆಂಡ್ ಮಂತಿಂದ ನಾನು ಸೆಬಾಮೆಡ್ನ ಯೂಸ್ ಮಾಡ್ತಾ ಇರೋದು. ಸೊ ಸೆಕೆಂಡ್ ಮಂತಿಂದ ಟಿಲ್ ಟುಡೇವರೆಗೂ ಅವ್ನು ಯಾವುದೇ ಥರ ಫೇಸಲ್ಲಿ ಇರಿಟೇಷನ್ ಆಗಿರಲಿ, ಇಚ್ಚಿಂಗ್ ಆಗಿರಲಿ, ಕಲರ್ ಚೇಂಜ್ ಆಗಿರ್ಬೋದು, ಅದು ಯಾವುದೇ ಥರದ್ದು ಏನೂ ನೋಡಿಲ್ಲ ನಾನು. ಯಾವುದೇ ಥರ ಸ್ಕಿನ್ ಅಲರ್ಜಿ ಆಗಿರ್ಬೋದು ಆ ಥರ, ಆಮೇಲೆ ಲೋಷನ್ ಅಪ್ಲೈ ಮಾಡೋದ್ರಿಂದ ಬಾಡಿಲಿ ಏನಾದರೂ ಪಿಂಪಲ್ಸ್ ಆಗೋದು ಮತ್ತು ರೆಡ್ನೆಸ್ ಆಗೋದು, ಆ ಥರ ಯಾವುದೇ ಥರ ಪ್ರಾಬ್ಲಮ್ ನಾನು ಫೇಸ್ ಮಾಡಿಲ್ಲ ನಮ್ಮ ಪಾಪುನಲ್ಲಿ. ಸೊ ಅದರಿಂದ ನಾನು ಬೇಬಿಸ್ದು ಸ್ಕಿನ್ನು ಯಾವ ರೀತಿ ಇತ್ತು ಅದೇ ರೀತಿ ಮೇಂಟೈನ್ ಆಗ್ತಿದೆ. ಪಾಪು ಫುಲ್ಲು ಬ್ಲ್ಯಾಕ್ ಆಗಿಬಿಡೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಸೆಬಾಮೆಡ್ನ ಟ್ರೈ ಮಾಡಿ ಆ್ಯಂಡ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೆಬಾಮೆಡ್ ಒಂದೇ ಅಲ್ಲ, ಸೆಬಾಮೆಡ್ ಚೆನ್ನಾಗಿರುತ್ತೆ, ಹಾಗೆ ಸೆಟಾಫಿಲ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಆ್ಯಂಡ್ ಟೆಡಿ ಬಾರ್ ಅಂತ ಏನೋ ಬರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಡರ್ಮಡ್ಯೂ ಚೆನ್ನಾಗಿರುತ್ತೆ. ಯಾವುದೆಲ್ಲ pH 5.5 ಇರುತ್ತೋ ಅದೆಲ್ಲ ಕೂಡ ಬೇಬೀಸ್ಗೆ ಅಂತಲೇ ಮೇಡ್ ಫರ್ ಆಗಿರುತ್ತೆ. ಸೊ ನೀವು ಕೂಡ ಈಸಿಯಾಗಿ ಅದನ್ನ ಯೂಸ್ ಮಾಡ್ಬೋದು. ನಿಮಗೆ ಇದು ಸೆಬಾಮೆಡ್ಗಿಂತ ಯಾವುದೇ ಥರದ್ದಾದರೂ ಲೋಷನ್ ಆಗಿರ್ಬೋದು, ಹಾಗೆ ಕ್ರೀಮ್ ಆಗಿರ್ಬೋದು, pHನ ನೋಡಿಕೊಂಡು ಯೂಸ್ ಮಾಡಿ. ಸೊ ಬೇಬೀಸ್ ಅವ್ರದ್ದು ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಅವರಿಗೆ pH ಕಡಿಮೆ ಇರೋದೇ ತೊಗೊಳ್ಬೇಕು. ಸೊ ಆವಾಗ ಅವ್ರಿಗೆ ಸ್ಕಿನ್ಗೆ ಯಾವುದೇ ಥರ ಇರಿಟೇಷನ್, ಇಚ್ಚಿಂಗ್, ಸ್ವೆಲ್ಲಿಂಗ್ ಆಗೋದು ಆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಆಗೋಲ್ಲ. ಆ್ಯಂಡ್ ಇಲ್ಲಿವರೆಗೂ ನಮ್ಮ ಪಾಪುಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಕೂಡ ಆಗಿಲ್ಲ. ಇದಿಷ್ಟು ಕೂಡ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ನಿಮಗೂ ಏನಾದರೂ ಇಷ್ಟ ಆದರೆ ಸೆಬಾಮೆಡ್ಗೆ ಹೋಗಿ. ಹಾಗೆ ನನ್ನ ಫ್ರೆಂಡ್ಸಲ್ಲಿ ಎಷ್ಟೊಂದು ಜನ ಕೇಳಿದ್ದಾರೆ, ಅವ್ರಿಗೆಲ್ಲ ನಾನು ಇದನ್ನೇ ಸಜೆಸ್ಟ್ ಮಾಡಿದ್ದೀನಿ ಆ್ಯಂಡ್ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾನು ಕೇಳಿದಾಗ ಇದೇ ಆನ್ಸರ್ ಹೇಳಿದ್ರು. ಕ್ರೀಮ್ ಸ್ವಲ್ಪ ಹಾಕಿದಾಗ ಸ್ವಲ್ಪ ಅಂಟ್ಕೊಳ್ಳೋ ಥರ ಇರುತ್ತೆ. ಆ್ಯಂಡ್ ಅದನ್ನು ಅಪ್ಲೈ ಮಾಡಾದ್ಮೇಲೆ ಆಯಿಲಿ ಥರ ಆಗಿಬಿಡುತ್ತೆ. ನಾರ್ಮಲ್ ಸ್ಕಿನ್ ಹೇಗಿರುತ್ತೆ ಅದೇ ಟೆಕ್ಸ್ಚರ್ಗೆ ಬರುತ್ತೆ ಅದು. ಇದಿಷ್ಟು ಕೂಡ ನಾನು ಯೂಸ್ ಮಾಡೋದು. ಪೌಡರ್ನ ನಾನು ಇದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿ ಸಲ ಇದು ಬಾಟಲಲ್ಲಿ ಹಾಕ್ಕೊಂಡು ಹಾಕೋಕ್ಕಾಗಲ್ಲ ಅಂತ ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಬಿಂದಿಗೆ ಶೃಂಗಾರ್ ಕಾಜಲ್ನ ಯೂಸ್ ಮಾಡ್ತೀನಿ ಬೊಟ್ಟಿಗೆ. ಇದನ್ನ ನೀವು ಅಪ್ಲೈ ಮಾಡೋದಾದರೆ ಕೆನ್ನೆಗೆ, ಕೈಗೆ ಅದೆಲ್ಲ ಹಾಕಕ್ಕೆ ಹೋಗಲೇಬೇಡಿ. ಯಾಕೆ ಅಂದರೆ ಎಬೋ 3 ಮಂತ್ಸ್ವರೆಗೂ ಬಿಲೋ 3 ಮಂತ್ಸಲ್ಲಿ ಹಾಕಿದ್ರೆ ನಡೆಯುತ್ತೆ. ಬಟ್ ಎಬೋ 3 ಮಂತ್ಸಲ್ಲಿ ಏನಾದರೂ ಬೊಟ್ಟು ಕೈಗೆ ಮತ್ತು ಕೆನ್ನೆಗೆಲ್ಲ ಹಾಕೋದ್ರಿಂದ ಅವರು ಮಕ್ಕಳುಗಳು ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತಾರಲ್ವ, ಮತ್ತು ಬಾಯಿಗೆಲ್ಲ ಮೌತಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವರಿಗೆ. ಆ್ಯಂಡ್ ಕೈಯೆಲ್ಲ ಬಾಯಿಗೆ ಹಾಕೊಳ್ಳೋದ್ರಿಂದ ಅದೆಲ್ಲ ಕೆಮಿಕಲ್ಸ್ ಇದರಲ್ಲಿ ಇರೋದ್ರಿಂದ ಅದು ಬಾಯಿಗೆ ಹೋಗುತ್ತೆ. ಸೊ ಸುಮ್ಮನೆ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಹಣೆಗೆ ಮಾತ್ರ ಹಾಕೋದು. ನಾನು 3 ಮಂತ್ಸ್ವರೆಗೂ ಹಾಕ್ತಾ ಇದ್ದೆ ಅಷ್ಟೇ. ಹಾಕ್ಲಿಲ್ಲ ಅಂದರೆ ಗೊತ್ತಲ್ವ, ಹಳ್ಳಿ ಕಡೆ ಹೇಗೆ ಮಾಡ್ತಾರೆ, ಏನು ಬೈತಾ ಇರ್ತಾರೆ. ಸೊ ಅದಕ್ಕೆ ಅಂತ ನಾನು ಹಾಕ್ತಿದ್ದೆ. ಅದು ಬಿಟ್ಟರೆ ಬೇರೆ ಯಾವುದೇ ಇದಕ್ಕೆ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಇದನ್ನು ಹಣೆಗೆ ಮಾತ್ರ ಇವಾಗಲೂ ಹಚ್ತೀನಿ, ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಸೆಬಾಮೆಡ್ಡಲ್ಲಿ ಹಾಗೆ ಸೋಪ್ ಕೂಡ ನಾನು ಸೆಬಾಮೆಡ್ನೇ ಯೂಸ್ ಮಾಡ್ತೀನಿ. ಸೊ ಅದು ಕೂಡ ನಾನು ಸೆಬಾಮೆಡ್ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ನಮ್ಮ ಪಾಪುದು ಸ್ಕಿನ್ನು
ಒಂದೇ ರೀತಿ ಇದೆ, ಯಾವುದೇ ಥರ ಚೇಂಜಸ್ ಕೂಡ ಆಗಿಲ್ಲ. ಸೊ ದಟ್ ನಾನು ಇದನ್ನೇ ಯೂಸ್ ಮಾಡೋಣ, ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಅಟ್ಲೀಸ್ಟ್ 3 ಇಯರ್ಸ್ವರೆಗೂ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಸೊ 1 ಇಯರ್ವರೆಗೂ ಕಂಪಲ್ಸರಿ ನಾನು ಯೂಸ್ ಮಾಡೇ ಮಾಡ್ತೀನಿ. ಆ್ಯಂಡ್ 1 ಇಯರ್ ಆದಮೇಲೆ ನೋಡೋಣ ಬೇರೆ ಪ್ರಾಡಕ್ಟ್ಸ್ಗೆ ಚೇಂಜ್ ಮಾಡೋದಾ ಅಥವಾ ಸೆಬಾಮೆಡ್ಡೇ ಕಂಟಿನ್ಯೂ ಮಾಡೋದಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ್ದು ಚೇಂಜ್ ಮಾಡ್ತೀನಿ ಅಂತಲೂ ಕೂಡ. ನೆಕ್ಸ್ಟ್ ಏನಾದರೂ ಚೇಂಜ್ ಮಾಡಿದ್ರೆ ಅದನ್ನ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದಿಷ್ಟು ಕೂಡ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಆ್ಯಂಡ್ ಆಯಿಲ್ ಮಸಾಜ್ನು ಕೂಡ ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಆಯಿಲ್ ಮಸಾಜ್ ಯಾವ್ದನ್ನ ಯೂಸ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ನಾನು ಫಸ್ಟು ಡಾಬರ್ ಆಮ್ಲಾ, ಅದು ಪಿಕ್ಚರ್ ಹಾಕ್ತೀನಿ ನೋಡಿ, ಡಾಬರ್ ಆಮ್ಲಾದು ಯೂಸ್ ಮಾಡ್ತಾ ಇದ್ದೆ. ಡಾಬರ್ ಆಮ್ಲಾದ್ದು ಅದು ತೈಲ ಯೂಸ್ ಮಾಡ್ತಿದ್ದಿದ್ದು ನಾನು ಫಸ್ಟು. ನಾನು ಸ್ಟಾರ್ಟಿಂಗ್ 1 ಮಂತಲ್ಲೆಲ್ಲ ನಾನು ಮಸಾಜ್ ಮಾಡೋಕ್ಕೆ ಹೋಗಿಲ್ಲ. ಬೇಬಿ ಮಸಾಜಿಂಗ್ ವಿಡಿಯೋನ ನಾನು ಹಾಕಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ಆಯಿಲ್ನ ಯೂಸ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಮಸಾಜ್ ಅಂತ. ಸೊ ಅದನ್ನ ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ಒಂದು ಮಂತಲ್ಲಿ ನಾನು ಯಾವುದೇ ಥರ ಬಾಡಿ ಮಸಾಜ್ನ ಮಾಡಿಲ್ಲ. ನಾನು ಅಜ್ಜಿ ಅವರೆಲ್ಲ ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ರು ಮಾಡು ಅಂತ. ನಾನು ಮಾಡಕ್ಕೆ ಹೋಗಿಲ್ಲ. ತುಂಬ ಡೆಲಿಕೇಟ್ ಆಗಿರುತ್ತೆ ಸ್ಕಿನ್ ಆಗಿರ್ಬೋದು, ಮತ್ತು ಬೋನ್ಸ್ ಇನ್ನೂ ಡೆವಲಪ್ ಕೂಡ ಆಗಿರಲ್ಲ. ಸೊ ಅದಕ್ಕೆ ನಾನು ಅದನ್ನ ಮಸಾಜ್ ಮಾಡ್ತಿರ್ಲಿಲ್ಲ. 1 ಮಂತ್ ಆದಮೇಲೆ, ಆಫ್ಟರ್ 1 ಮಂತು ನಾನು ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಸಾಜ್ಗೆ ನಾನು ಇನ್ನೂ ಒಂದು ಆಯಿಲ್ನ ಯೂಸ್ ಮಾಡ್ತಿದ್ದೆ, ಆಲ್ಮಂಡ್ ಆಯಿಲ್ದು. ಅದು ಗ್ಲಾಸಲ್ಲಿ ಬರುತ್ತೆ, ಇಷ್ಟಕ್ಕೇ ಅದು 450ನೋ 550ನೋ ಸಮಥಿಂಗ್ ಏನೋ. ಅದನ್ನ ನಾನು 2 ಮಂತ್ಸ್ ಯೂಸ್ ಮಾಡಿದೆ ಅಷ್ಟೇ. ಆ್ಯಂಡ್ ಅಲ್ಲಿ ವೀಕ್ಲಿ ನಾನು ಟ್ವೈಸ್ ಆ ಥರ ಮಾಡ್ತಾ ಇದ್ದಿದ್ದು. ಸೊ ಪಾಪದ್ದು ಸ್ಟ್ರೆಂತ್ ಬರುತ್ತೆ ಬೋನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೆ ಬಾಡಿಗೆ. ಆ್ಯಂಡ್ ಅದಾದಮೇಲೆ ಅಷ್ಟೇ ನಾನು ಮಸಾಜ್ ಮಾಡಿದ್ದು 6 ಮಂತ್ಸ್ವರೆಗೂ ಅಷ್ಟೇ ಆಯಿಲ್ ಮಸಾಜ್ ಮಾಡಿದ್ದು. ಆ್ಯಂಡ್ ಅದಾದಮೇಲೆ ಮಕ್ಕಳು ಮಾಡಿಸ್ಕೊಳ್ಳೋದು ಇಲ್ಲ, ನಮಗೆ ಇಂಟ್ರೆಸ್ಟು ಬರೋಲ್ಲ 6 ಮಂತ್ಸ್ ಆದಮೇಲೆ. ಆ್ಯಂಡ್ ನಮ್ಮ ಪಾಪು ಆಯಿಲ್ ಮಸಾಜ್ ಮಾಡಿಸ್ಕೊಂಡು 6 ಮಂತ್ಸ್ವರೆಗೂ ಅಷ್ಟೇ. ಯಾಕೆ ಅಂದರೆ ಅವನು ಎಲ್ಲೂ ಹೋಗಲ್ಲ, ಕಡೆ ಮಲಗಿರ್ತಾನೆ 6 ಮಂತ್ಸ್ವರೆಗೂ. ಸೊ ದಟ್ ಆವಾಗ ಈಸಿ ಆಗುತ್ತೆ ಮಸಾಜ್ ಮಾಡೋದು ಆಗಲಿ, ಇಂಟ್ರೆಸ್ಟು ಕೂಡ ಬರುತ್ತೆ. ಬಟ್ ಇವಾಗ ಚಾನ್ಸೇ ಇಲ್ಲ, ಅವನಿಗೆ ಆಯಿಲ್ ಮಸಾಜ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಯಾಕೆ ಅಂದರೆ ಬಿಟ್ಟರೆ ಓಡ್ತಾ ಇರ್ತಾನೆ. ಅವನಿಗೆ ಆಯಿಲ್ ಮಸಾಜ್ ಮಾಡಿದ್ರು ವೇಸ್ಟು, ಎಲ್ಲ ಫ್ಲೋರ್ಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ದಟ್ ನಾನು ಬೇಡ ಅಂತ ಅಂದ್ಬಿಟ್ಟು ಇವಾಗ ನಿಲ್ಲಿಸೇ ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಅದಿನ್ನ ಆ್ಯಕ್ಚುಲಿ ತೈಲ ಖಾಲಿನೂ ಕೂಡ ಆಗಿಲ್ಲ. ಅದು ಒಂದು ಬಾಟಲ್ ಇಷ್ಟದ 1 ಲೀಟರ್ ಅಷ್ಟು ತರಿಸಿರೋದು ನಾನು. ಬಟ್ ಅದಿನ್ನ ಖಾಲಿನೂ ಕೂಡ ಆಗಿಲ್ಲ, ಅವ್ನು ಮಾಡಿಸ್ಕೊಳ್ತಾನೂ ಇಲ್ಲ. ನಾನು ಅದಕ್ಕೆ ಬಿಟ್ಟೆ. ಅದನ್ನು ಎಷ್ಟು ವರ್ಗು ಮಕ್ಕಳು ಮಾಡಿಸ್ಕೊಳ್ತಾರೋ ಅಲ್ಲಿವರೆಗೂ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರಿಗೂ ಕೂಡ ಬಾಡಿ ಆಟಾಡಿ ಮತ್ತು ಮನೆ ಫುಲ್ಲು ತಿರುಗಾಡಿ ಅವರಿಗೆ ಸುಸ್ತಾಗಿರುತ್ತಲ್ವ. ಸೊ ದಟ್ ಮಸಲು ರಿಲ್ಯಾಕ್ಸ್ ಆಗುತ್ತೆ. ಸೊ ದಟ್ ನೀವು ಕೂಡ ಮಸಾಜ್ ಎಷ್ಟು ಆಗುತ್ತೋ ಅಷ್ಟುವರೆಗೂ ಮಾಡಿ. ಆ್ಯಂಡ್ ಇದಿಷ್ಟು ಕೂಡ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೋಪ್ ಕೂಡ ಸೇಮ್ ಸೆಬಾಮೆಡ್ಡೆ. ನಾನು ಶಾಂಪು ಮಾತ್ರ ಹಿಮಾಲಯ ಯೂಸ್ ಮಾಡ್ತಾ ಇರೋದು. ಬಟ್ ಅದು ಶಾಂಪೂನ ಚೇಂಜ್ ಮಾಡೋ ಆಪ್ಷನ್ಸ್ ಇತ್ತು. ಬಟ್ ನನಗೆ ಅದು ಬಾಟಲ್ ಫುಲ್ ದೊಡ್ಡ ತೊಗೊಂಡ್ಬಿಟ್ಟಿದೆ ಅಂತ ಅಂದ್ಬಿಟ್ಟು, ಅದು ವೇಸ್ಟು ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಎಲ್ಲ ಸೇಮ್ ಬ್ರ್ಯಾಂಡೇ ಯೂಸ್ ಮಾಡಿ. ಸೇಮ್ ಲೋಷನ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಮತ್ತು ಕ್ರೀಮ್ ಆಗಿರ್ಬೋದು, ಇದಿಷ್ಟು ಕೂಡ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಪೌಡರ್ನ ನೀವು ಫೇಸ್ಗಾಗಲಿ ಬಾಡಿಗಾಗಲಿ ಏನಕ್ಕೂ ಹಾಕ್ದೇ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದರಲ್ಲೂ ಕೂಡ ಬೇಬಿಗೆ ಅಂತಲೇ ಮಾಡಿದ್ದಾರೆ. ಬಟ್ ಇದು ಡಾಕ್ಟರ್ಸ್ ಹೇಳೋದ್ರ ಪ್ರಕಾರ ಏನಂದರೆ ಅದರಲ್ಲಿರೋ ಇದು ಕೆಮಿಕಲ್ಸು ಮೂಗೋದ್ರೆ ಸುಮ್ಮನೆ ಏನಾದರೂ ಸ್ನೀಸಿಂಗ್, ಡಾಕ್ಟರ್ಸು ಪೌಡರ್ನ ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ನಾನು ಕೂಡ ಅದಕ್ಕೆ ಯೂಸ್ ಮಾಡ್ತಾನೂ ಇಲ್ಲ ಪೌಡರು, ಓನ್ಲಿ ಬಟ್ಟೆಗೆ ಹಾಕ್ತೀನಿ ಅಷ್ಟೇ. ಸೊ ಇದಿಷ್ಟು ಕೂಡ ನಾನು ನನ್ನ ಪಾಪುಗೆ ಯಾವ ರೀತಿ ಪಾಪುಗೆ ಬಾಡಿ ಮಸಾಜ್ ಆಗಿರ್ಬೋದು ಮತ್ತು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಈಸಿಯಾಗಿ ಸೆಬಾಮೆಡ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಯಾರೆಲ್ಲ ನಾನು ಹೇಳಿದ್ಮೇಲೆ ಸೆಬಮೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಒಂದು ಮೆಸೇಜ್ ಹಾಕಿ. ಯಾಕೆಂದರೆ ನಾನು ಮಾಡೋ ವಿಡಿಯೋ ನಿಮಗೂ ತಲುಪಿ ನೀವು ಕೂಡ ಅದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ಖುಷಿ ಆಗುತ್ತೆ. ಸೊ ದಟ್ ನನಗೆ ನೆಕ್ಸ್ಟು ನಾನೇನೆಲ್ಲ ಯೂಸ್ ಮಾಡ್ತೀನಿ ಅನ್ನೋ ಒಂದು ಕಂಪ್ಲೀಟಾಗಿ ನಮ್ಮ ಪಾಪುಗೆ ಸಂಬಂಧಪಟ್ಟಾಗಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು DM ಅಲ್ಲಿ ಮೆಸೇಜ್ ಮಾಡ್ತೀರಲ್ವಾ, ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಆದರೆ ಯೂಟ್ಯೂಬಲ್ಲಿ ನೋಡ್ತಾರೆ ವಿಡಿಯೋನ ನೋಡಿ ಲೈಕು ಕೊಡುತ್ತಾರೆ, ಬಟ್ ನನಗೆ ಅಲ್ಲೇ ರಿಪ್ಲೈ ಕೂಡ ಮಾಡಲ್ಲ. ನೀನು ಹೇಳಿದ್ದು ಸರಿ, ನೀನು ಯೂಸ್ ಮಾಡೋದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ನನಗೂ ಖುಷಿ ಆಗಲ್ವಾ? ನಾನು ವಿಡಿಯೋ ಮಾಡಿದ್ದು ಸಾರ್ಥಕ ಅಂತ ಅನ್ಸಲ್ವಾ? ಮೆಸೇಜ್ ಹಾಕಿ ಆಯಿತಾ? ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಡ್ರ್ಯಾಗ್ ಆಗಿಬಿಟ್ಟಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿಲಿ ಯಾವುದಾದ್ರೂ ಮಕ್ಕಳು ನೆಕ್ಸ್ಟ್ ಪ್ರೆಗ್ನೆನ್ಸಿಲಿರೋರಾಗಿರ್ಬೋದು, ಮತ್ತು ಪಾಪು ಯಾರ್ದೆಲ್ಲ ರೀಸೆಂಟಾಗಿ ಆಗಿದೆ, ಮತ್ತು ಇನ್ನೇನೋ ಬಾರ್ನ್ ಆಗುತ್ತೆ ಪಾಪು ಅನ್ನೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್.